ಇನ್ನು ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಮಾಧುರಿ ಅವರ ಜೊತೆಗೆ ಅವರ ಸ್ವಂತ ಅಕ್ಕನೂ ಕೂಡ ಇದ್ರು ಆ ಸಂದರ್ಭದಲ್ಲಿ. ಜೊತೆಗೆ ಈ ಘಟನೆಯನ್ನ ಅವರು ವಿಡಿಯೋನು ಕೂಡ ಮಾಡಿದ್ದಾರಂತೆ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಆ ಘಟನೆಯನ್ನ ಅವರು ಯಾವ ರೀತಿಯಾಗಿ ವಿವರಿಸ್ತಾರೆ ಅಂತಾನು ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಐಶ್ವರ್ಯ ಅಂತ. ಐಶ್ವರ್ಯ ಅವರೇ, ನೀವು ಆ ಒಂದು ನಡೆದಿರುವಂತಹ ಸಿಚುವೇಶನ್ ನ ವಿಡಿಯೋ ಮಾಡ್ತಾ ಇದ್ರಿ ಅಂತ ಕೇಳ್ಪಟ್ವಿ. ಏನಾಯ್ತು ಮ್ಯಾಮ್? ಅವತ್ತು ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಡಿಸೆಂಬರ್ 6ನೇ ತಾರೀಕು ಸಂಜೆ 5:45 ಹಂಗೆ. ಅಂದ್ರೆ ಅವ್ರು ತುಂಬಾ ಒಂದು ಗಾಡಿ ತುಂಬಾ ರ್ಯಾಶ್ ಡ್ರೈವ್ ಮಾಡ್ಕೊಂಬಂದು ನಮ್ಮ ಹಿಂದೆಯಿಂದ ಗುದ್ದಿದ್ರು. ಸರಿ, ನಾವು ಕೆಳಗ್ ಬಿದ್ವಿ. ಸರಿ ಮೇಡಮ್ ಅವ್ರ ಅಂದ್ರೆ ಯಾರು ಅವ್ರ ಜೊತೆ ಹಿಂದೆ ಕುತ್ಕೊಂಡಿದ್ರ? ಮಾಧುರಿ ಹಿಂದೆ ಕುತ್ಕೊಂಡಿದ್ರ? ನಾವ್ ಅವ್ರು ಗುದ್ದಿದ್ರು, ನಾವ್ ಕೆಳಗ್ ಬಿದ್ದು ಹೋಗಿ ಕೇಳಿದ್ವಿ, ಮ್ಯಾಮ್ ಏನಕ್ಕೆ ಈ ತರ ಮಾಡಿದ್ರಿ ಅಂದ್ರೆ ನಮ್ಗೊಂದ್ ಸಡನ್ ಆಗಿ ಆಯ್ತಲ್ಲ ಹಿಂಗೆ ಕೇಳಿದಕ್ಕೆ ಅವರು ಆಲ್ ಆಫ್ ದಿ ಸಡನ್ ಅವ್ರು ವರ್ತನೆ ಮಾಡಿದ ರೀತಿನೇ ಬೇರೆ ಇತ್ತು. ಅಂದ್ರೆ ಕೈಯಿಂದ ಕೆಟ್ಟದಾಗಿ ಸನ್ನೆ ಮಾಡೋದು, ಕಾರ್ ಒಳಗಿಂದನೇ ಕೂತು, ಮತ್ತೆ ನಮಗ್ ಕೆಟ್ಟದಾಗಿ ಮಾತಾಡಿದ್ರು. ಯಾವಾಗಿದು ನಮಗದು ಒಂಥರ ಅನ್ನಿಸ್ತಲ್ಲ. ಅವಾಗ ನಾವೇನ್ ಮಾಡಿದ್ವಿ, ನನ್ನ ಮೊಬೈಲ್ ಅಲ್ಲಿ ನಾನು ವಿಡಿಯೋ ಮಾಡಕ್ ಶುರು ಮಾಡಿದೆ. ಕಾರ್ ನಂಬರ್ ಇಂದ ಹಿಡಿದು ಪ್ರತಿಯೊಂದು ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತೇಳಿ. ಅವಾಗ ಯಾವಾಗ ನಾವ್ ಅದನ್ನ ವಿಡಿಯೋ ಮಾಡಕ್ ಶುರು ಮಾಡಿದ್ನೋ ಆ ಲೇಡಿ ತುಂಬಾ ಅಗ್ರೆಸಿವ್ ಆಗಿ ನನ್ನ ತಂಗಿಗೆ ಹೊಡಿಯಕ್ ಶುರು ಮಾಡಿದ್ರು. ಇವಳ್ಗ ವಿಂಡೋ ಹತ್ರ ಹೋಗಿ ಮಾತಾಡಿದ್ಲು, ಮೇಡಮ್ ಬಂದ್ ನೋಡಿ ಏನಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದಿಕ್ಕೆ ಹತ್ರ ಹೋಗಿ ಮಾತಾಡಿದಿಕ್ಕೆ ಆ ಲೇಡಿ ಕೈಯಿಂದ ಹೊಡೆದ್ರು. ಇವ್ರಿಗೆ ಮೇ ಬಿ ಅವ್ರ ಉಗ್ರ ಪರಿಚಿ ಇವಳಿಗೆ ಬ್ಲಡ್ ಬಂದಿತ್ತು, ಕೈಯಿಂದಲೇ ಫುಲ್ ಬ್ಲಡ್ ಫ್ಲೋ ಆಯ್ತು. ನಾನು ಅದನ್ನು ವಿಡಿಯೋ ಮಾಡಿದೆ. ಒಡೆದು ಈ ತರ ಎಲ್ಲ ಮಾಡ್ತಾ ಇದಾರಲ್ಲ ಅಂತ ಹೇಳಿ ನಾವೇನ್ ಮಾಡಿದ್ವಿ, ನಮ್ಗೆ ಯಾರು ಜೊತೆಗಿಲ್ಲ ಅಂತ ಹೇಳಿ ನಾವು ನಮ್ಮ ಅಣ್ಣಗೆ ಮತ್ತೆ ನಮ್ಮ ಅಮ್ಮಗೆ ಕರೆಸಿದ್ವಿ. ಬನ್ನಿ ಈ ತರ ಇನ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು. ಅವರು ಬರೋಷ್ಟರಲ್ಲಿ ಆ ಲೇಡಿ ಕಡೆಯವರು ತುಂಬಾ ಹುಡುಗರಿಗೆ ಕರೆಸಿದ್ರು. ತುಂಬಾ ಜನ ಇದ್ರು. ಎಷ್ಟು ಜನ ಬಂದಿದ್ರು? ಹತ್ತತ್ರ ಒಂದು 7 to 8 ಮೆಂಬರ್ಸ್ ಇದ್ರು ಹುಡುಗರು ಜನ. ಆಮೇಲೆ ಅದ್ರಲ್ಲಿ ಒಬ್ರು, ನೀವು ಆ ಟೈಮ್ ನಲ್ಲಿ ಫ್ರೀಕ್ವೆಂಟ್ ಆಗಿ ನೀವು ಪೊಲೀಸರನ್ನ ಕರೆ ಮಾಡೋದು ಆತರ ಏನು ಮಾಡ್ಲಿಲ್ವಾ? ಇಲ್ಲ, ನಾವು ಮಾಡಿಲ್ಲ. ನಮ್ಗೆ ಆ ಟೈಮ್ ಏನ್ ಮಾಡೋದಂತ ಗೊತ್ತಿಲ್ಲ. ಮತ್ತೆ ಯಾವಾಗ್ಲೂ ಸಿಗ್ನಲ್ ಎಲ್ಲ ಆಯ್ತಲ್ಲ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ ಅಂತ ಅನ್ಕೊಂಡ್ವಿ. ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಿದೆ, ಮೇನ್ ಸಿಗ್ನಲ್ ಅಲ್ಲಿ ಆಗ್ತಿದೆ, ಟ್ರಾಫಿಕ್ ಪೊಲೀಸ್ ಅವ್ರು ಬರ್ತಾರೆ ಅಂತಾನೆ ಅನ್ಕೊಂಡ್ವಿ. ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇದೊಂದು ಕಾನ್ಸೆಪ್ಟ್ ಇತ್ತು ನಮ್ಗೆ. ಅಂದ್ರೆ ಇವ್ರು ಈ ತರ ಮಾಡ್ತಿದಾರೆ, ನಾವು ಸ್ಟೇಷನ್ಗೆ ಹೋಗ್ಬೇಕು ಅಂತ ಹೇಳಿ ನಮ್ಗೆ ತಲೆಲಿತ್ತು. ಸರಿ ಅಂತ ಆ ಲೇಡಿ ಕಡೆಯವ್ರು ಹುಡುಗರನ್ನ ಕರ್ಸಿದ್ರು. ಅದ್ರಲ್ಲಿ ಒಬ್ರು ವ್ಯಕ್ತಿ ಆನಂದ್ ಕುಮಾರ್ ಅಂತ ಆ ಲೇಡಿನ ಕಾರಿಂದ ಇಳಿಯಕ್ ಬಿಟ್ಟಿಲ್ಲ, ಮತ್ತೆ ಆ ಲೇಡಿನ ಸ್ಪಾಟ್ ಇಂದ ಕಳ್ಸೋದಿತ್ತು ಅವ್ರಿಗೆ ಇಂಟೆನ್ಷನ್. ನಮಗೆ ಜೋರ್ ಮಾಡಿ ಕೆಟ್ಟದಾಗಿ ಬೈದಿ ಎಲ್ಲ ಮಾತಾಡಕ್ ಶುರು ಮಾಡಿದ್ರು. ನಾವೇನ್ ಮಾಡಿದ್ವಿ, ಮೊಬೈಲ್ ವಿಡಿಯೋ ಮಾಡ್ಕೊಂಡ್ವಿ ಆ ವ್ಯಕ್ತಿದು ಎಲ್ಲಾನು. ಇಲ್ಲ ನಾವು ಸ್ಟೇಷನ್ಗೆ ಹೋಗ್ತೀವಿ, ಏನಿದ್ರು ಸ್ಟೇಷನ್ ಅಲ್ಲಿ ಬಂದ್ ಮಾತಾಡಿ ಅಂತಂದ್ವಿ. ಸ್ಟೇಷನ್ಗೆಲ್ಲ ಬರಲ್ಲ, ನನಗ್ ಮರ್ಯಾದೆಯಿಂದ ವಿಡಿಯೋ ಡಿಲೀಟ್ ಮಾಡು ಮೊಬೈಲ್ ಅಲ್ಲಿ ಇರೋದನ್ನ, ನನಗ್ ತಲೆ ಕೆಟ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳಿದ್ರು. ನನಗ್ ಜೋರ್ ಮಾಡಿದ್ರು. ಸರಿ ನಾವೇನ್ಮೇ ಇಲ್ಲ, ಇದು ಹಾಗಲ್ಲ, ಸರಿ ಹೋಗಲ್ಲ, ನಾವು ಸ್ಟೇಷನ್ಗೆ ಹೋಗೋಣ ಅಂತೇಳಿ ನಾವು ಹೊರಟ್ವಿ ಸ್ಟೇಷನ್ಗೆ ಹೊರಟಿದ್. ಅನಂತ್ ಕುಮಾರ್ ಏನಾದ್ರು ನಿಮ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ? ಹೌದು, ಕೆಟ್ಟದಾಗಿ ಬೈದ್ರು. ಮತ್ತೆ ಇಲ್ಲ ಇವರು ತುಂಬಾ ಜೋರ್ ಮಾಡ್ತಿದ್ದಾರೆ, ನಮ್ ಕಡೆ ನಾವಿಬ್ರೇ ಇದೀವಿ, ಮತ್ತೆ ಅಣ್ಣ ಅಮ್ಮ ಇದಾರೆ, ಆಗಲ್ಲ ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತಿರ್ಬೇಕಾದ್ರೇನೆ ಅಣ್ಣ ಅಮ್ಮ ಫಸ್ಟ್ ಪಾಸ್ ಆದ್ರು. ನಾನು ತಂಗಿ ಹೋಗ್ತಿರ್ಬೇಕಾದ್ರೆ ಸಿಗ್ನಲ್ ಬಿತ್ತು, ಸಿಗ್ನಲ್ ಅಲ್ಲಿ ನಿಂತಿದ್ವಿ. ಅವಾಗ ಪಟ್ ಅಂತ ಮೊಬೈಲ್ ಕಿತ್ಕೊಂಡು ಅವರು ಹೊರಟ್ಬಿಟ್ರು ಬೈಕಿಂದ ಬಂದು. ಹೌದು, ಅಲ್ಲಿಂದ ಇನ್ಸಿಡೆಂಟ್ ನಡೀತು. ಒಂದು 5 feet ಮುಂದೆ ಹೋಗ್ತಿದ್ವಿ, ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ರು. ಸರಿ, ನಮಗ್ ತಕ್ಷಣ ಏನ್ ಮಾಡೋದಂತ ಮೊಬೈಲು ನಾನು ವಿಡಿಯೋ ಮಾಡ್ಕೊಂಡು ಕೈಯಲ್ಲಿ ಹಿಂಗ್ ಹಿಡ್ಕೊಂಡು ಕೂತಿದ್ದೆ ಗಾಡಿಯಲ್ಲಿ, ಮೊಬೈಲ್ ಕಿತ್ಕೊಂಡು ಕೈಯಿಂದ ಕಿತ್ಕೊಂಡು ಹೋಗ್ಬಿಟ್ರು. ಕೈಗೆ ಏನಾದ್ರು ಗಾಯ ಆಯ್ತಾ ಆ ಟೈಮ್ನಲ್ಲಿ? ಪರಿಚಿರೋದಾತ್ರ? ಇಲ್ಲ ಏನಾಗಿಲ್ಲ. ಮೊಬೈಲ್ ಕಿತ್ಕೊಂಡು ಹೋದ್ರು. ನಾವೇನ್ ಮಾಡಿದ್ವಿ, ನಮ್ಗೆ ಏನ್ ಮಾಡೋದಂತ ಗೊತ್ತಿಲ್ಲ. ಮಿನಿಟ್ ನಾವೇನ್ ಮಾಡಿದ್ವಿ, ಟ್ರಾಫಿಕ್ ಪೊಲೀಸ್ ಅವ್ರು ಇದ್ರು, ಅವ್ರ ಹತ್ರ ವಿಚಾರಿಸಿ, ಸರ್ ಈ ತರ ಮೊಬೈಲ್ ಕಿತ್ಕೊಂಡು ಹೋದ್ರು, CC ಕ್ಯಾಮೆರಾ ತೆಗಿಬೇಕು ಅಂತ ಹೇಳಿದ್ವಿ. ಅದಕ್ಕೆ ಸಿಗ್ನಲ್ ಅಲ್ಲೇ ಆಗಿರೋದು. ಎಕ್ಸಾಕ್ಟ್ ಅಲ್ಲಿ ನವಮಿ ಅಪಾರ್ಟ್ಮೆಂಟ್ ಸಿಗ್ನಲ್ ಅಲ್ಲೇ ಆಗಿದ್ದು. ಸರಿ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಟ್ರಾಫಿಕ್ ಪೊಲೀಸ್ ಅವ್ರು ನಮ್ಗೆ ಹೇಳಿದ್ರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ. ಸ್ಟೇಷನ್ಗೆ ಹೋಗಿ ಈ ತರ ಕಂಪ್ಲೇಂಟ್ ಕೊಟ್ಟು, ಆಕ್ಚುಲಿ 8 o'clock ಆಗ್ಬಿಟ್ಟಿತ್ತು, December 6th 8 o'clock ಆಗಿತ್ತು ನೈಟ್. ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿ ಫುಲ್ ರೆಸ್ಪಾನ್ಸೇ ಮಾಡಿಲ್ಲ, ಫುಲ್ ಕೇರ್ಲೆಸ್ ಇದ್ರು. ಸರಿ, ಅವತ್ತಿನ ದಿನ ಮುಗೀತು. ನೆಕ್ಸ್ಟ್ ಡೇ ಮತ್ತೆ ರಿಪೀಟೆಡ್ ಸ್ಟೇಷನ್ಗೆ ಹೋಗೋದು, ಸರ್ ಕಂಪ್ಲೇಂಟ್ ತಗೊಳ್ಳಿ, ಯಾರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ. ಆಮೇಲೆ ಮಧ್ಯಾಹ್ನದ ಮೇಲೆ ಕಂಪ್ಲೇಂಟ್ ಬರ್ಕೊಂಡ್ರು. ಅದು ಮಾಡ್ತೀವಿ ಅಂತ ಹೇಳಿಬಿಟ್ಟು NCR ಹಾಕಿದ್ರು, FIR ಹಾಕಿಲ್ಲ. ತುಂಬಾ ಲೇಟ್ ಮಾಡಿ ಡಿಲೇ ಮಾಡಿ 2-3 days ಆದ್ಮೇಲೆ ಕೋರ್ಟ್ಗೆ ಕಳಿಸಿ ನಮ್ಗೆ ಜಡ್ಜ್ ಹತ್ರದಿಂದ ಪರ್ಮಿಷನ್ ಲೆಟರ್ ಬೇಕು ಅಂತ ಹೇಳಿ ಎಲ್ಲ ತಂದು ಕೊಟ್ಟಿದೀವಿ. ಇವತ್ವರೆಗೂ ಅವ್ರ ಕಡೆಯಿಂದ ಯಾರಿಗೂ ಕರ್ಸಿಲ್ಲ, ಏನೂ ಆಕ್ಷನ್ ತಗೊಂಡಿಲ್ಲ. ಈಗ ಲಾಸ್ಟ್ ಯಾವಾಗ ಹೋಗಿದ್ರಿ ನೀವು ಮತ್ತೆ ಠಾಣೆಗೆ? ಮೊನ್ನೆ ಹೋಗಿದ್ವಿ. ಅವಾಗ ಏನ್ ರೆಸ್ಪಾಂಡ್ ಮಾಡಿದ್ರು? ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತೂ ಏನೂ ರೆಸ್ಪಾಂಡ್ ಮಾಡ್ತಿಲ್ಲ, ರವಿ ಸರ್ ಅಂತ. ಅವ್ರೇನು ನಮಗ್ ಮೀಟು ಮಾಡಿಲ್ಲ, ಮಾತಾಡ್ತಾನೂ ಇಲ್ಲ. ನಮ್ಮ ಹತ್ರ ಕರೆಸಿ
ನಮ್ಮ ಪ್ರಾಬ್ಲಮ್ ಏನು ಅಂತಲೂ ವಿಚಾರಿಸ್ತಿಲ್ಲ. ಅಲ್ಲೇನು ರೈಟರ್ ಇರ್ತಾರಲ್ಲ ಅವ್ರು ನಮಗೆ ಏನಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಅವ್ರಿಗೆ ಕೇಳೋದು, ಅವ್ರು ಏನೋ ಒಂದು ಹೇಳ್ತಾರೆ ಮತ್ತೆ ವಾಪಸ್ ಬರೋದು, ಇದೇ ಆಗ್ತಿದೆ. ಒಟ್ಟು ಎಷ್ಟು ಮೊಬೈಲಲ್ಲಿ ವಿಡಿಯೋನ ಶೂಟ್ ಮಾಡಿದ್ರಿ ನೀವು? ನಾವು 2 ಫೋನಲ್ಲಿ ವಿಡಿಯೋ ಶೂಟ್ ಮಾಡಿದ್ವಿ. ಫ್ರಮ್ ಸ್ಟಾರ್ಟಿಂಗ್ ವಿಡಿಯೋ ಶೂಟ್ ಮಾಡಿದ್ದು ನನ್ನ ಫೋನು, ಅವ್ರು ಕಿತ್ಕೊಂಡು ಹೋಗಿದ್ದಾರೆ. ಅಮ್ಮ ಅಣ್ಣ ಬಂದ ಮೇಲೆ ಏನ್ ನಡೀತಲ್ಲ ಅದನ್ನ ಅಣ್ಣ ಫೋನಲ್ಲಿ ವಿಡಿಯೋ ಶೂಟ್ ಮಾಡ್ದ. ಮೊಬೈಲ್ಗೆ ಏನಾದ್ರು ಪಾಸ್ವರ್ಡ್ ಇಟ್ಟಿದ್ರಾ? ಇಲ್ಲ, ಏನೂ ಇರ್ಲಿಲ್ಲ. ಹೊಸ ಫೋನ್ ನಾನು ತಗೊಂಡು ಹೊಸ ಫೋನ್ ಡಿಲೀಟ್ ಆಗಿರ್ಬೋದಲ್ಲ ನೀವು ಮಾಡಿರೋ ವಿಡಿಯೋ ಎಲ್ಲ? ಹೌದು, ಅದಕ್ಕೋಸ್ಕರನೇ ಅವ್ರು ತಗೊಂಡೋಗಿದ್ದಾರೆ. ಅದಕ್ಕೋಸ್ಕರನೇ ಅವ್ರ ಫೋನ್ನ ಟಾರ್ಗೆಟ್ ಮಾಡಿರೋದು. ಅಂದ್ರೆ ಆ ವಿಡಿಯೋ ಡಿಲೀಟ್ ಮಾಡಿ, ಬಿಕಾಸ್ ಆಮೇಲೆನೆ ನಮಗೆ ಗೊತ್ತಾಯ್ತು ಏನಕ್ಕೆ ಅವ್ರ ಮೊಬೈಲ್ ಈ ತರ ಕಿತ್ಕೊಂಡು ಹೋಗಿದ್ದಾರೆ, ವಿಡಿಯೋ ಮೇಲೆ ಏನಕ್ಕೆ ಇಷ್ಟು ಫೋಕಸ್ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಅವರು ಸೆಲೆಬ್ರಿಟಿ ಅಂತ ಹೇಳಿ. ಅಂದ್ರೆ ಅಲ್ಲಿವರೆಗೂ ನಿಮ್ಗೆ ಗೊತ್ತಿರ್ಲಿಲ್ಲ ನಮ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.